ಅಸಾಮಾನ್ಯರಾಗಿ ಮಾನವೀಯತೆ ಮೆರೆಯಿರಿ. ಮೇಕ್ ಹ್ಯುಮ್ಯಾನಿಟಿ ಗ್ರೇಟರ್ ಬೈ ಬಿಕಮಿಂಗ್ ಎಕ್ಸ್ಟ್ರಾ ಆರ್ಡಿನರಿ. ನಿಮ್ಗೆಲ್ಲ ಗೊತ್ತಿದೆ, ನಾನು ಯಾವಾಗಲೂ ವಾಟ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಆರ್ಡಿನರಿ ಅಂಡ್ ಎಕ್ಸ್ಟ್ರಾ ಆರ್ಡಿನರಿ ಇದ್ರೆ ಆರ್ಡಿನರಿ ಹಿಂದೆ ಎಕ್ಸ್ಟ್ರಾ ಆಡ್ ಮಾಡಿ. ಗಾಟ್ ಇಟ್? ಸೊ ವಾಟ್ ಈಸ್ ದಟ್ ಎಕ್ಸ್ಟ್ರಾ ಯು ಆರ್ ಗೋಯಿಂಗ್ ಟು ಆಡ್ ಆಲ್ಸೋ ಮ್ಯಾಟರ್ಸ್. ಅದರ ಜೊತೆಗೆ ನೀವು ಎಕ್ಸ್ಟ್ರಾರ್ಡಿನರಿ ಆಗಿ ಆದರೆ ನೆಲ ಮರಿಬೇಡಿ, ಆಕಾಶದಲ್ಲಿ ತೇಲ್ಬೇಡಿ ಇಂದ ಅರ್ಥ. ಬೇರುಗಳನ್ನ ಮರೆಯಬೇಡಿ ಫಲಗಳು ಸಿಕ್ಕಾಗ ಅನ್ನುವ ಸಂದೇಶವು ಕೂಡ ಇದರಲ್ಲಿದೆ. ನಮ್ಮ ಜೊತೆ ಆನ್ಲೈನ್ ಸ್ಟೂಡೆಂಟ್ಸ್ ಇದ್ದಾರೆ, ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಬರ್ತಾನೆ. ಮೊದಲನೇದಾಗಿ ಶಿಕ್ಷಕಿ ಮಾಲತಿ ಅವ್ರನ್ನ ಮಾತಾಡಿಸ್ತಾನೆ. ಎಸ್ ಮಾಲತಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಅಸಾಮಾನ್ಯರಾಗಿ ಅಂದಾಗ ಸಾಮಾನ್ಯ ಮನುಷ್ಯನಿಗಿಂತ ವಿಭಿನ್ನವಾಗುವುದು, ಬೇರೆಯವ್ರಿಗಿಂತ ಹೆಚ್ಚಿನ ಒಂದು ಆಗಿರುವುದು ಆಗಿರುತ್ತೆ ಸರ್. ಜೊತೆಗೆ ಹೆಚ್ಚಿನ ಒಂದು ಸಾಧನೆಯನ್ನ ಮಾಡುವಂತದ್ದು. ನಾವು ಹೆಚ್ಚಿನ ಸಾಧನೆಯನ್ನ ಅಥವಾ ಉನ್ನತ ಸ್ಥಾಯಿಗೆ ಏರಿದಾಗ ನಾವು ಮಾನವೀಯತೆಯನ್ನ ಮೆರಿಬೇಕು, ಮಾನವೀಯತೆಯನ್ನ ಇಟ್ಕೋಬೇಕಾಗತ್ತೆ. ಜೀವನದ ಪರಮೋಚ್ಚ ಗುರಿ ಏನಪ್ಪಾ ಅಂದ್ರೆ ಮಾನವೀಯತೆಯನ್ನ ಸಾಧಿಸೋದು, ಮಾನವೀಯ ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳುವಂಥದ್ದು. ಕವಿ ಕುವೆಂಪು ಅವ್ರು ಹೇಳಿರೋ ರೀತಿ ವಿಶ್ವ ಮಾನವತೆಯನ್ನ ಅವರು ಎಲ್ಲರೂ ಒಬ್ಬ ಮನುಷ್ಯರು, ನಾವು ಇತರ ಮನುಷ್ಯರಿಗಾಗಿ ನಾವು ಮಿಡಿಯುವಂತ ಸಹೃದಯವನ್ನ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು. ಈಗ ನೇತ್ರಾವತಿ ಯೋಗ ಶಿಕ್ಷಕಿ ಇದ್ದಾರೆ ನಮ್ ಜೊತೆ, ಅವ್ರೇನ್ ಹೇಳ್ತಾರೆ ಕೇಳೋಣ. ಎಸ್, ನಮಸ್ತೆ. ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು. ಅಸಾಮಾನ್ಯರಾಗಿರಿ, ಮಾನವೀಯತೆ ಮೆರೆಯಿರಿ ಅಂತ ಹೇಳಿ. ಅಂದ್ರೆ ಮನುಷ್ಯ ಯಾವುದೇ ಮನುಷ್ಯ ದೊಡ್ಡವನು ಇರುವುದಿಲ್ಲ. ಯಾವುದೇ ಅಲ್ಲಿ ಸಂಪತ್ತು, ಯಾವುದೇ ಅಲ್ಲಿ ಹುಟ್ಟುತ್ತಾ ಇರುವುದಿಲ್ಲ. ಕ್ರಮೇಣವಾಗಿ ಬಂದಿರೋದನ್ನು ಕೆಲವು ಜನ ಏನ್ ಮಾಡ್ತಾರ, ಮಧ್ಯರಾತ್ರಿಯಲ್ಲಿ ಕೊಡೆ ಹಿಡಿದ್ರ ಅಂತ ಹೇಳ್ತಾರಲ್ಲ, ಆ ತರ ಯಾವುದೇ ಅಂದ್ರೆ ತನ್ನ ಬೆಳೆದು ಬಂದ ಹಾದಿಯನ್ನು ಮರೆತು ಬಿಡ್ತಾರ. ಮರೆತಿಕಿಸಿದ್ರ ಮುಂದಿನ ದಿನಮಾನಗಳಲ್ಲಿ ಏನ್ ಹೇಳ್ತಾರ ಅಂದ್ರೆ, ಯಾವುದೇ ವ್ಯಕ್ತಿಯನ್ನ ಅಹಂಕಾರ ತೋರಿಸುವುದು, ಒಬ್ಬ ಬಡ ವ್ಯಕ್ತಿ ನೋಡಿ ಅಸೂಯೆ ಪಡುವುದು, ಅಹಂಕಾರ ತೋರಿಸುವುದು, ಅಂದ್ರೆ ಮಾನವೀಯ ದೃಷ್ಟಿಯಿಂದ ನೋಡುವುದಿಲ್ಲ. ತನ್ನದೇ ಆದ ಒಂದು ಅಹಂಕಾರ ರೂಪದಿಂದ ಹೊಂದಿರ್ತಾನವ. ಯಾಕಂದ್ರ ಆ ವ್ಯಕ್ತಿ ಆ ತರ ಕಾಣ್ತಿರ್ತಾನ, ಆ ತರ ಕಾಣಬಾರದು. ನಮ್ದು ಬಿಜಾಪುರದ ಶ್ರೀ ಸಿದ್ದೇಶ್ವರ ಅಪ್ಪಾಜಿ ಅವರು ಯಾವ ತರ ಇದ್ರು ಅಂದ್ರೆ, ಅವರು ಅಸಾಮಾನ್ಯ ವ್ಯಕ್ತಿಯವರು, ಎಕ್ಸ್ಟ್ರಾ ಆರ್ಡಿನರಿ ವ್ಯಕ್ತಿ. ಯಾವ ತರ ಅಂದ್ರೆ ಪ್ರತಿಯೊಬ್ಬರು ಯಾವುದೇ ನಾಗರಿಕರು ಹೋದ್ರು ಪಟ್ನೆ ಅವರಿಗೆ ಭೇಟಿ ಆಗ್ಬಹುದು. ಅದು ಇದು ಏನು ಇಲ್ಲ, ಅವ್ರ ತೊಂದರೆ ಇರ್ಲಿಲ್ಲ. ಸರಳವಾಗಿ ಭೇಟಿ ಆಗ್ಬಹುದಿತ್ತು, ಅವ್ರ ಜೊತೆ ಕೂತು ಮಾತಾಡ್ಬಹುದಿತ್ತು. ಆ ತರ ಅಪ್ಪಾಜಿ ಅವರು ಇದ್ರು. ಅದೇ ರೀತಿ ಆ ತರ ಯಾವುದೇ ಅಲ್ಲಿ ಅಹಂಕಾರ, ಯಾವುದೇ ಅಲ್ಲಿ ನುಡಿದಂತೆ ನಡೆದಂತ ವ್ಯಕ್ತಿ ಅಂತ ಹೇಳಕ್ ಇಷ್ಟಪಡ್ತಾನೆ. ನಾವು ಅತಿ ಸಮೀಪದಿಂದ ನೋಡಿದಂತವ್ರು ನಾವೆಲ್ಲ. ನೇತ್ರಾವತಿ, ಥ್ಯಾಂಕ್ ಯು. ಶ್ರೀಕಾಂತ್ ರಾವ್ ಏನ್ ಹೇಳ್ತಾರೆ ಈ ವಿಷಯದ ಬಗ್ಗೆ? ಎಸ್ ಸರ್, ಬೇಗ ಹೇಳಿ, ಮಾತಾಡಿ ಶ್ರೀಕಾಂತ್ ರಾವ್. ಓಕೆ, ಶ್ರೀಕಾಂತ್ ರಾವ್ ಮಾತಾಡ್ತಾ ಇಲ್ಲ. ಉಮಾ ಹೆಗ್ಡೆ ತಕ್ಷಣ ಮಾತಾಡಿ. ಎಸ್, ನಮಸ್ಕಾರ ಸರ್. ಅಸಾಮಾನ್ಯರಾಗಿ ಮಾನವೀಯತೆ ಮೆರೆಯಿರಿ. ಸಾಮಾನ್ಯರಾಗಿ ಎಲ್ಲರೂ ಇರ್ತಾರೆ, ಸಾಮಾನ್ಯವಾಗಿ ಮನುಷ್ಯರು. ಆದ್ರೆ ಅಸಾಮಾನ್ಯರಾಗಿ ಅಂದ್ರೆ ಅದರಲ್ಲೇ ಒಂದು ವಿಶೇಷತೆ ಪಡ್ಕೊಂಡು ವಿಶೇಷತೆಯನ್ನ ಜನರಿಗೆ ತೋರಿಸಿ, ಅಂದ್ರೆ ನಾವು ಸಾಮಾನ್ಯ ಒಂದ್ ಸ್ವಲ್ಪ ಮೇಲಿದ್ದೇವೆ ಅಂತ ಹೇಳಿ ಆ ರೀತಿ ಒಂದು ಸ್ಟೆಪ್ ನಲ್ಲಿ ನಾವು ಸಾಧನೆ ಮಾಡಬೇಕು. ಅವಾಗ ನಮ್ಗೆ ಮಾನವೀಯತೆ ಅನ್ನೋದು ಒಂದ್ ರೀತಿ ಗೌರವ ಅಥವಾ ಒಂದ್ ಮನ್ನಣೆ ನಾವ್ ಎಲ್ಲಿ ಹೋದ್ರು ಚೆನ್ನಾಗಿ ಸಿಗತ್ತೆ ಅಂತ ನನ್ನ ಉದ್ದೇಶ. ಓಕೆ, ರಮೇಶ್ ಏನ್ ಹೇಳ್ತಾರೆ? ಎಲ್ಲರಿಗೂ ನಮಸ್ಕಾರಗಳು. ನಾವು ಅಸಾಮಾನ್ಯರಾಗಿ ಮಾನವೀಯತೆ ಮೆರೆಯಿರಿ, ಇದರಿಂದ ನಾವು ಉದ್ದೇಶ ಒಂದು ದೊಡ್ಡ ದೊಡ್ಡ ಸಾಧಕರು ಅವರ ಜೀವನ ಚರಿತ್ರೆ, ಅವರ ಪುಸ್ತಕಗಳನ್ನು ಓದಿದಾಗ ಅವರು ಏನೇ ತಮ್ಮ ಜೀವನದಲ್ಲಿ ಸಾಧನೆ ಮಾಡಿದ್ನಂದ್ರು ಅವರಲ್ಲಿ ಮಾನವೀಯ ಗುಣಗಳು ಎಷ್ಟಿರುತ್ತೆ, ಅವನು ಹೇಗೆ ಸಮಾಜದಲ್ಲಿ ಪ್ರಸರಿಸುತ್ತಿರ್ತಾರೆ, ಅವರು ಹೇಗೆ ಸಮಾಜದಲ್ಲಿ ಅವ್ರ ನಡವಳಿಕೆ ಇರುತ್ತೆ, ಪ್ರತಿಯೊಂದು ಅಭ್ಯಾಸ ಮಾಡಿದಾಗ ನಮ್ಗೆ ಅಸಾಮಾನ್ಯರಿಂದ ಎಷ್ಟು ಸಾಧನೆ ಮಾಡೋರು ಅವರಿಂದ ನಮ್ಗೆ ಕಲಿಬೇಕು ಅನ್ನೋದು ಸ್ಫೂರ್ತಿ ಸಲಹೆ ಸಿಗುತ್ತೆ. ಅದನ್ನೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದ್ರೆ ನಮ್ಮ ಜೀವನ ಪ್ರಕಾಶಿಸತೊಡಗುತ್ತೆ ಅಂತ ಹೇಳಕ್ ಇಷ್ಟ. ಓಕೆ, ವೆರಿ ಗುಡ್. ಅನಂತ ಕೃಷ್ಣ ಮೋಹನ್. ಓಕೆ, ನೆಕ್ಸ್ಟ್ ಹರಿಪ್ರಸಾದ್. ನಮಸ್ಕಾರ ಎಲ್ಲರಿಗೂ. ಸಾಮಾನ್ಯರಲ್ಲಿ ಮಾನವೀಯತೆಯನ್ನು ಮೆರೆಯಿರಿ. ಸಾಮಾನ್ಯರು ಅಂದ್ರೆ ನಾವು ಪ್ರತಿದಿನ ನಾವು ನಮ್ಮ ಜೀವನದಲ್ಲಿ
ನಾವು ನಮ್ಮ ರೊಟೀನ್ ಲೈಫಲ್ಲಿ ನಾವು ಬೆಳಿತಾ ಇರ್ಬೇಕಾದ್ರೂ ಕೂಡ ಇವಾಗ ನಾವು ಗೌತಮ್ ಬುದ್ಧ ಅವ್ರು ಎಷ್ಟೇ ಶ್ರೀಮಂತರು ಇದ್ರು ಕೂಡ ಅವ್ರು ತಮ್ಮ ಜೀವನದಲ್ಲಿ ಎಷ್ಟು ಮಾನವೀಯತೆಯಿಂದ ಅವರು ಒಂದು ಸಾರ್ಥಕತೆ ಕಂಡ್ರು. ಮತ್ತೆ ಸಿದ್ದೇಶ್ವರ ಸ್ವಾಮಿಗಳು ಅವ್ರು ಎಷ್ಟೇ ಮಟ್ಟದಲ್ಲಿ ಬೆಳೆದ್ರು ಕೂಡ ಅವರು ಕೊನೆಯವರೆಗೂ ಅವ್ರ ಜೋವಿ ಕೂಡ ಇರ್ಲಿಲ್ಲ ಅವರಿಗೆ. ಆ ರೀತಿ ಮಾನವೀಯತೆಯಿಂದ ಅಷ್ಟು ಸರಳತೆಯಿಂದ ಇದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಕನ್ನಡ ಭಾಷೆಗಾಗಿ ಎಷ್ಟು ಸ್ಪಷ್ಟವಾಗಿ ಭಾಷೆಯನ್ನ ಕೊಡ್ತಾ ಇದ್ರು. ಇಂಥವ್ರನ್ನೆಲ್ಲ ನಮ್ಮಲ್ಲಿ ನಾವು ಅವ್ರನ್ನ ಮಾನವೀಯತೆ ಕಾಣ್ತಾ ಇದ್ವಿ. ಅಂತ ಆದರ್ಶದ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವು ಸಾಮಾನ್ಯರಲ್ಲಿ ಅಸಾಮಾನ್ಯರು ಆಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಓಕೆ, ಹರಿಪ್ರಸಾದ್ ಮಾತಾಡಿ. ಅಸಾಮಾನ್ಯರಾಗಿ ಮಾನವೀಯತೆಯನ್ನು ಮೆರೆಯಿರಿ ಬಹಳ ಸೂಕ್ಷ್ಮವಾಗಿರುವಂತದ್ದು, ಬಹಳ ವಿಷಯ. ಯಾರು ಅಸಾಮಾನ್ಯರಾಗಿರ್ತಾರೋ ಅವ್ರು ಸಾಮಾನ್ಯವಾಗಿ ಅವರು ಮಾನವೀಯತೆಯನ್ನು ಮೆರೀತಾರೆ ಅಂತಕ್ಕಂಥದ್ದು. ಅಸಾಮಾನ್ಯ ಅಂತಂದ್ರೆ ಏನು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಸ್ವಾಮಿ ಶಿವಕುಮಾರ ಸ್ವಾಮೀಜಿಗಳಾಗಿರ್ಬೋದು, ಸಿದ್ಧಾರೂಢರಾಗಿರ್ಬೋದು, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ದೊಡ್ಡ ದೊಡ್ಡ ವಿಶ್ವೇಶ್ವರಯ್ಯರಾಗಿರ್ಬೋದು, ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಅವರು ಅಸಾಮಾನ್ಯರವರು, ಆದ್ರೆ ಮಾನವೀಯತೆಯನ್ನು ಮೆರೀತಿದ್ರು. ಅಂದ್ರೆ ಅದೊಂದು ಗುಣ ನಮ್ಮಲ್ಲಿ ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಸರ್. ಓಕೆ, ಸಂತೋಷ್ ರಾವ್ ಇನ್ನೊಂದ್ಸರಿ ಅವಕಾಶ ಕೊಡ್ತಾ ಇದ್ದೇನೆ, ಮಾತಾಡಿಬಿಡಿ. ಸಂತೋಷ ಸರ್. ನಮಸ್ಕಾರ ಎಲ್ರಿಗೂ. ಹ್ಮ್ ಅಸಾಮಾನ್ಯರಾಗಿ ಮಾನವೀಯತೆ ಕಡೆಗೆ ಒಬ್ಬ ಮನುಷ್ಯ ಕಷ್ಟಪಟ್ಟು ದುಡಿಮೆ ಮಾಡಿ ಒಂದು ಕೆಲಸದಿಂದ ದೊಡ್ಡ ಉದ್ಯಮಿಯಾಗಿ, ಬಿಸ್ನೆಸ್ ಮ್ಯಾನ್ ಆಗಿ, ಹೈ ಪ್ರೊಫೈಲ್ ಆಗಿ ಬೆಳೆದು ಮುಂದೆ ಜೀವನದಲ್ಲಿ ಎತ್ತರಕ್ಕೆ ಬೆಳೆದು ಮಾನವೀಯತೆ ಒಂದರಿಂದ ಯೋಚನೆ ಇಲ್ಲದೆ ಅವನ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾನೆ. ಹೇಗೆ ಈಗ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಕ್ಕೆ ಸಾಮಾನ್ಯರಿಗೆ ಒಂದು ಲೈನ್ ಇರುತ್ತೆ, VIP ಗಳಿಗೆ ಒಂದು ಲೈನ್ ಇರುತ್ತೆ. ಆ VIP ಹೋಗುವಂತ ಲೈನ್ ಅಲ್ಲಿ ಅವನು ಒಂದು ಕಾಲದಲ್ಲಿ ಸಾಮಾನ್ಯ ಲೈನ್ ಅಲ್ಲೇ ಬಂದಿರುವಂತದ್ದು ಒಂದು ಯೋಚನೆ ಇರುತ್ತೆ. ಆ ಯೋಚನೆಯನ್ನ ಮರೆತು ಮರೆತು ಹೋಗಬಾರದು. ಆ ಸಾಮಾನ್ಯನ ವ್ಯಕ್ತಿಗಳಿಗೂ ಕೂಡ ಅವನು ಗೌರವಯುತದಿಂದ, ಬೆಲೆಯಿಂದ, ಮಾನವೀಯತೆಯಿಂದ ನಡೆದುಕೊಂಡು ಹೋಗಬೇಕು. ಎಸ್ ಸರ್, ಥ್ಯಾಂಕ್ ಯು. ರಮೇಶ್ ಆದಿಮನಿ ಮಾತಾಡಿ. ಸರ್ ಎಲ್ಲರಿಗೂ ನಮಸ್ತೆ. ಸರ್ ಸಾಮಾನ್ಯರಾಗಿ ಮಾನವೀಯತೆ ಮೆರೆಯಿರಿ. ಅಸಾಮಾನ್ಯರಾಗಿ ಮಾನವೀಯತೆ ಮೆರೆಯಿರಿ. ಕ್ಯಾಜುವಲ್ ಆಗಿ ಎಲ್ಲರೂ ಸಾಮಾನ್ಯರಾಗೇ ಇರ್ತೀವಿ ಸರ್. ಬೆಳಿತಾ ಅಸಾಮಾನ್ಯರಾಗಿ ಬೆಳಿಬೇಕಂತೇಳಿ ನಂದೊಂದು ಮಾತು. ಆ ಪ್ರಕಾರವಾಗಿ ಹೇಳ್ಬೇಕಂದ್ರ ಸ್ವಾಮಿ ವಿವೇಕಾನಂದ ಅವರು ಹೇಳಿದ ಒಂದು ಮಾತು ನನಗೆ ನೆನಪಿಗೆ ಬರ್ತು ಸರ್. ನನಗೆ ಸ್ವಾಮಿ ವಿವೇಕಾನಂದ ಅವರು ಒಂದ್ ಸೈಡ್ ಹೇಳ್ತಾರ, ನಾನೆಂಬುದು ಅಪಸಾಮಾನ್ಯನಲ್ಲ, ಸಿಡಿಲಿನ ಕಿಡಿ ನಾನು, ಪರಮಾತ್ಮನ ಪರಮಾವತಾರವೇ ನಾನೆಂಬುದು ಅಪಸಾಮಾನ್ಯನಲ್ಲ ಅಂತೇಳಿ ಒಂದ್ ಕಡೆ ಸ್ವಾಮಿ ವಿವೇಕಾನಂದ ಅವ್ರು ಹೇಳಿದ್ ನನ್ಗ ಜ್ಞಾಪಕ ಬಂತು ಸರ್. ಅದೇ ರೀತಿ ಒಳಗ ಎಲ್ಲರೂ ಸಾಮಾನ್ಯರಾಗೇ ಇರ್ತಾರ. ಅಸಾಮಾನ್ಯರಾಗಿ ಬೆಳಿಬೇಕಾಗಿದ್ದು ಪ್ರತಿಯೊಬ್ಬ ಬೆಳಿತಾ ಹೋದಂಗ ಪ್ರತಿಯೊಬ್ಬ ವ್ಯಕ್ತಿನೂ ಅಸಾಮಾನ್ಯರಾಗಿ ಬೆಳಿಬೇಕು. ಬೆಳೆದ ನಂತರ ಮಾನವೀಯತೆ ಮೆರಿಬೇಕು. ಆ ಮಾನವೀಯತೆ ಮೆರಿಬೇಕಂದ್ರ ಅಸಾಮಾನ್ಯನಾಗಿ ಬೆಳೆದ ಮೇಲೆ ಮಾನವೀಯತೆಯನ್ನು ಮೆರಿಬೇಕು ಅನ್ನೋದು ನನ್ನ ಈ ಮಾತಿನ ಉದ್ದೇಶ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ತಮ್ಮ ಅನಿಸಿಕೆಗಳನ್ನ ತುಂಬಾ ಸುಂದರವಾಗಿ, ಸೊಗಸಾಗಿ ತಿಳಿಸಿದ್ದೀರಿ. ಈ ವಿಡಿಯೋ ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ, ಆದರೆ ನೀವು ಕಾಮೆಂಟ್ ಮಾಡ್ತಾ ಇಲ್ಲ. ಹೆಚ್ಚು ಜನ ಗಮನಿಸ್ತಾ ಇದ್ದೇನೆ ನಾನು. ಪ್ರತಿಯೊಬ್ಬರು ಕಾಮೆಂಟ್ ಮಾಡಿದ್ರೆ ಆ ವಿಡಿಯೋಗಳನ್ನು ನಾನು ಗಮನಿಸ್ತಾ ಇರ್ತೇನೆ. ಬೆಸ್ಟ್ ಕಾಮೆಂಟ್ಗೆ ಇನ್ನು ಮುಂದೆ ನಾನು ಯೂಟ್ಯೂಬ್ನಲ್ಲಿ ಬರ್ತಾ ಇರೋವಂಥದ್ದಕ್ಕೆ ನಾನು ಬೆಸ್ಟ್ ಕಾಮೆಂಟ್ ಪ್ರೈಸ್ ಕೂಡ ಕೊಡಬೇಕು ಅಂತ ಇದ್ದೇನೆ. ಸೊ ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ನ ಆಲ್ ಅಂತ ಪ್ರೆಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.